Hello everyone. 6th SMBCom syllabus Income Tax 2 for the assessment year 2020-21. Chapter 2 Capital Gains presented by Dr. Pramila K. Today let us discuss about exemption under section 54G, 54GA and 54GB. First, let us discuss about 54G. 54 exemption is available for land or building or plant and machinery sold on account of shifting industrial undertaking from urban area to rural area. The following conditions are to be fulfilled. First one, all assessees can claim exemption under this section. Second condition, land or building or plant and machinery sold on account of shifting industrial undertaking from urban area to rural area. Third condition is such land and building or plant and machinery can be a long-term capital asset or short-term capital asset. Next, fourth condition, new land or building or plant or machinery should be purchased 1 year before or within 3 years from the date of sale, and such assets should be used for industrial purpose or deposit in bank under the capital gain account scheme on or before the due date. Okay, so 54G exemption ಯಾವುದಕ್ಕೆ ಕೊಡ್ತಾರೆ ಅಂತಂದ್ರೆ ಇಂಡಸ್ಟ್ರಿಯಲ್ ಸೆಟಪ್ನ ಅರ್ಬನ್ ಇಂದ ರೂರಲ್ ತಗೊಂಡೋಗೋದಕ್ಕೆ. ಈ ಒಂದು 20-25 ಇಯರ್ಸ್ ಬ್ಯಾಕ್ ಅಲ್ಲಿ ನೋಡಿದ್ರೆ ಪೀನಿಯಾ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ, ಪೀನಿಯಾನಲ್ಲಿ ಜಿಗ್ನಿ ಇಂಡಸ್ಟ್ರಿಯಲ್ ಎಸ್ಟೇಟ್, ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಮಾಡಿದ್ರು. ಓಕೆ, ಸೊ ಅದೇನು ಅಂತಂದ್ರೆ ಅವಾಗೆಲ್ಲ ಏನೂ ಡೆವಲಪ್ ಆಗಿರಲಿಲ್ಲ, ಪೀನಿಯಾ ಆಗಲಿ ಎಲೆಕ್ಟ್ರಾನಿಕ್, ಬಟ್ ಇವಾಗ ಡೆವಲಪ್ ಆಯ್ತು. ಸೊ ರೂರಲ್ ಏರಿಯಾ ಡೆವಲಪ್ ಮಾಡೋದಕ್ಕೆ ಇದು ಒಂದು ರೀತಿಯ ಒಂದು ಐಡಿಯಾ ಏನಂದ್ರೆ ಕೆಲವೊಂದು ಇಂಡಸ್ಟ್ರೀಸ್ ಅಲ್ಲಿ ಸ್ಟಾರ್ಟ್ ಮಾಡಿಬಿಟ್ರೆ ಅವಾಗ ಜನ ಅಲ್ಲಿ ತುಂಬಾ ಇಂಡಸ್ಟ್ರೀಸ್ ಓಡಾಡೋದಕ್ಕಿಂತ ಅಲ್ಲೇ ಮನೆ ಮಾಡ್ತಾರೆ, ಮತ್ತೆ ಆ ಏರಿಯಾಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ಇಲ್ಲಿ ಈ 54G ಎಕ್ಸಂಪ್ಷನ್ ಏನಕ್ಕೆ ಕೊಡ್ತಾ ಇದೀವಿ ಅಂತಂದ್ರೆ, ಇಂಡಸ್ಟ್ರಿ ಏನಾದ್ರು ಅರ್ಬನ್ ಅಲ್ಲಿ ಇತ್ತು, ಅರ್ಬನ್ ಇಂದ ತಗೊಂಡು ರೂರಲ್ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅಂತ ಸಮಯದಲ್ಲಿ ಶಿಫ್ಟಿಂಗ್ ಅಂತಂದ್ರೆ ಏನು, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಲ್ಲ ಏನು ಹೊತ್ಕೊಂಡು ಹೋಗಕ್ಕಾಗತ್ತಾ? ಕೆಲವೊಂದು ಪ್ಲಾಂಟ್ ಅಂಡ್ ಮೆಷಿನರಿನೂ ಹೊತ್ಕೊಂಡು ಹೋಗಕ್ಕಾಗಲ್ಲ. ಸೊ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಅಲ್ಲೇ ಮಾರ್ಬಿಟ್ಟು ರೂರಲ್ ಏರಿಯಾನಲ್ಲಿ ಮತ್ತೆ ಖರೀದಿ ಮಾಡ್ಕೊಂತಾರೆ. ಹೊಸ ಜಾಗ, ಹೊಸ ಬಿಲ್ಡಿಂಗು, ಮತ್ತೆ ಬೇರೆದನ್ನೆಲ್ಲ ಖರೀದಿ ಮಾಡ್ತಾರೆ. ಸೊ ಇಲ್ಲಿ ಮಾರಿ ಬಂದಂತ ದುಡ್ಡನ್ನು ನಾವು ಟ್ಯಾಕ್ಸ್ ಅಂತ ಹಾಕ್ಬಿಟ್ರೆ ಅಲ್ಲಿ ತಗೊಳಕ್ ಅವ್ರಿಗೆ ದುಡ್ಡು ಇರಲ್ಲ. ಸೊ ಹಂಗಾಗಿ ಏನ್ ಮಾಡ್ತೀವಿ, ಈ 54G ಎಕ್ಸಂಪ್ಷನ್ ಅನ್ನ ಅವರು ಕ್ಲೇಮ್ ಮಾಡ್ಕೋಬಹುದು. ಇಲ್ಲಿ ಮಾರಿ ನಾವು ಅಲ್ಲಿ ತಗೊಂತಾ ಇದೀವಿ ಅಂತಂದ್ರೆ ಕಂಡೀಷನ್ಸ್ ಏನಿದೆ ಅಂತಂದ್ರೆ, ಎಲ್ಲಾ ಅಸೆಸಿನೂ ಇದನ್ನ ಕ್ಲೇಮ್ ಮಾಡ್ಕೊಬಹುದು. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಮಾರಿ ಇನ್ನೊಂದು ಅರ್ಬನ್ ಅಲ್ಲಿ ಅವರು ತಗೊಳ್ಬೇಕು. ಮಾರುವಂತದ್ದು ಲಾಂಗ್ ಟರ್ಮ್ ಆಗಿದ್ರು ಪರವಾಗಿಲ್ಲ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದ್ರು ಪರವಾಗಿಲ್ಲ. ಬಟ್ ಮಾರಿದ್ಮೇಲೆ ಅದು ಮೊದಲೇ ತಗೋತೀನಿ ಅಂತಂದ್ರೆ 1 ವರ್ಷ ಮೊದಲೇ ತಗೊಂಡಿರ್ಬೋದು, ಅಥವಾ ಮಾರಿದ್ಮೇಲೆ 3 ವರ್ಷದ ಒಳಗಡೆ ಅವರು ಹೊಸ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಥವಾ ಪ್ಲಾಂಟ್ ಅಂಡ್ ಮೆಷಿನರಿನ ಖರೀದಿ ಮಾಡ್ಕೋಬೇಕು. ಮತ್ತೆ ಕ್ಯಾಪಿಟಲ್ ಅಥವಾ ಕ್ಯಾಪಿಟಲ್ ಗೈನ್ ಅಕೌಂಟ್ ಸ್ಕೀಮ್, ಅಲ್ಲಿವರೆಗೆ ಕ್ಯಾಪಿಟಲ್ ಗೈನ್ ಅಕೌಂಟ್ ಸ್ಕೀಮ್ ಅಲ್ಲಿ ಅವರು ಡೆಪಾಸಿಟ್ ಆಗು ಬೇಕಾದ್ರೆ ಇಟ್ಕೋಬಹುದು. ಓಕೆ, ಸೊ ಇದೆಲ್ಲ ಕಂಡೀಷನ್ಸ್. ಇದು ಎಷ್ಟು ಅಮೌಂಟ್ ಎಕ್ಸಂಪ್ಷನ್ ಕ್ಲೇಮ್ ಮಾಡಬಹುದು? ಗ್ರಾಸ್ ಕ್ಯಾಪಿಟಲ್ ಗೇನ್ ಆರ್ ಕಾಸ್ಟ್ ಆಫ್ ನ್ಯೂ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆರ್ ಪ್ಲಾಂಟ್ ಅಂಡ್ ಮೆಷಿನರಿ ಪರ್ಚೇಸ್ಡ್ ವಿಚ್ ಎವರ್ ಇಸ್ ಲೆಸ್, ಮತ್ತೆ ಅಮೌಂಟ್ ಡೆಪಾಸಿಟೆಡ್ ಸೇಮ್. ಇದರಲ್ಲೂ ಅದೇ ತರನೇ ಬರುತ್ತೆ. ಅಮೌಂಟ್ ಆಫ್ ಎಕ್ಸಂಪ್ಷನ್, ಒಂದು ಕಾಸ್ಟ್, ಹೊಸ ಪ್ಲಾಂಟ್ ಅಂಡ್ ಮೆಷಿನರಿ ಕಾಸ್ಟ್ ಅಥವಾ ಗ್ರಾಸ್ ಕ್ಯಾಪಿಟಲ್ ಗೇನ್ ಯಾವ್ದು ಕಡಿಮೆ ಇರುತ್ತೋ ಅದು, ಪ್ಲಸ್ ಎಷ್ಟು ಅವರು ಡೆಪಾಸಿಟ್ ಹಾಕ್ತಾರೆ ಅದು. ಓಕೆ, ನೆಕ್ಸ್ಟ್ ಒನ್ ಫಾರ್ ಫೀಚರ್ ಆಫ್ ಎಕ್ಸಂಪ್ಷನ್. ಮತ್ತೆ ಇದೆರಡೂ ನೋಡಿ, ಅಮೌಂಟ್ ಆಫ್ ಎಕ್ಸಂಪ್ಷನ್ ಅಲ್ಲಿ ಅದೆರಡೂ ಸೇರಿದ್ರು ಯಾವುದೇ ಕಾರಣಕ್ಕೂ ನೆಗೆಟಿವ್ ಅಲ್ಲಿ ಬರಂಗಿಲ್ಲ, ಲಾಸ್ ಅಂತ ಬರಂಗಿಲ್ಲ. ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೋದು ಅಂದ್ರೆ ಗ್ರಾಸ್ ಕ್ಯಾಪಿಟಲ್ ಗೇನ್ ಅಷ್ಟೇ. ಓಕೆ ಓಕೆ, ಅಮೌಂಟ್ ಆಫ್ ಎಕ್ಸಂಪ್ಷನ್ ಎರಡೂ ಸೇರಿ ವಿಚ್ ಎವರ್ ಇಸ್ ಲೆಸ್. ಓಕೆ, ನೌ ಫಾರ್ ಫೀಚರ್ ಆಫ್ ಎಕ್ಸಂಪ್ಷನ್, if the new land or building, plant or machinery, see for feature ಯಾವಾಗ ಇದು ಕೊಟ್ಟಿರುವಂತ ಎಕ್ಸಂಪ್ಷನ್ ಯಾವಾಗ ಕ್ಯಾನ್ಸಲ್ ಆಗುತ್ತೆ ಅಂತಂದ್ರೆ, if the new land or building or plant and machinery is sold within 3 years from the date of its purchase, the earlier exempted amount of CG capital gain becomes chargeable to tax. 3 ವರ್ಷದ ಒಳಗಡೆ ಏನಾದ್ರೂ ಸೇಲ್ ಮಾಡ್ಬಿಟ್ರೆ ಮತ್ತೆ ಟ್ಯಾಕ್ಸ್ ಮಾಡ್ಬಿಡ್ತಾರೆ.
ಮತ್ತೆ ಬ್ಯಾಂಕ್ ಡೆಪಾಸಿಟ್ ಅಷ್ಟೇ ವಿತಿನ್ 3 years ಅವ್ರು ಏನಕ್ಕೂ ಅದನ್ನ ವಿಡ್ರಾ ಮಾಡಲಿಲ್ಲ ಅಂತಂದ್ರೆ ಅದು ಅಷ್ಟೇನೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಟ್ಟು ಟ್ಯಾಕ್ಸ್ ಮಾಡ್ತಾರೆ. ಓಕೆ, ಸೊ ಅಮೌಂಟ್ ಆಫ್ ಎಕ್ಸಂಪ್ಷನ್ ಒಂದ್ಸತಿ ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ಹೊಸ ಬಿಲ್ಡಿಂಗ್ ತಗೊಂಡಿರುವಂತ ದುಡ್ಡು ಮತ್ತೆ ಕ್ಯಾಪಿಟಲ್ ಗೇನ್ ಅಕೌಂಟ್ ಎರಡೂ ಸೇರಿದ್ರು ಗ್ರಾಸ್ ಕ್ಯಾಪಿಟಲ್ ಗೇನ್ ಅನ್ನ ಮೀರುವ ತರ ಇಲ್ಲ. ಓಕೆ ಓಕೆ ನೆಕ್ಸ್ಟ್ ಸೆಕ್ಷನ್ 54G. 54G ಇದೇನಕ್ಕೆ ಕೊಡ್ತಾರೆ ಅಂತಂದ್ರೆ ಸೇಮ್ ಜಿ ಮತ್ತೆ GA ಒಂದೇ ತರಾನೇ. ಜಿನಲ್ಲಿ ಏನ್ ಹೇಳಿದೆ ಅಂದ್ರೆ ಅರ್ಬನ್ ಏರಿಯಾದಿಂದ ರೂರಲ್ ಅಂತ ಹೇಳಿದೆ, ಬಟ್ ಇಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್, ರೂರಲ್ ಬದಲಾಗಿ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಕೆಲವೊಂದು ಝೋನ್ಸ್ ಅನ್ನ ಐಡೆಂಟಿಫೈ ಮಾಡಿರ್ತಾರೆ. ಸೊ ಅಂತ ಪರ್ಟಿಕ್ಯುಲರ್ ಝೋನ್ ಅಲ್ಲಿ ಹೋಗ್ಬಿಟ್ಟು ಇವ್ರು ಇಂಡಸ್ಟ್ರಿ ಓಪನ್ ಮಾಡಿದ್ರೆ ಅರ್ಬನ್ ಅಲ್ಲಿರುವಂತ ಇಂಡಸ್ಟ್ರಿನ ತೆಗೆದು ಸ್ಪೆಷಲ್ ಎಕನಾಮಿಕ್ ಝೋನ್ ಸೆಸ್ ಝೋನ್ ಅಂತಾನೆ ಇಟ್ಟಿರ್ತಾರೆ. ಅಲ್ಲಿ ಏನಾದ್ರೂ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ರೆ ದೆನ್ ದೇ ಕ್ಯಾನ್ ಅವೈಲ್ 54G. ಓಕೆ, ಸೊ ಕಂಡೀಷನ್ಸ್ ಆರ್ ಮೋರ್ ಆರ್ ಲೆಸ್ ಸೇಮ್ ಇದೆ ಎಲ್ಲಾನು. ಇದು ಒಂದು ಮಾತ್ರ ಚೇಂಜ್, ಇಂಡಸ್ಟ್ರಿ ಅರ್ಬನ್ ಟು ರೂರಲ್ ಅಂದ್ರೆ 54G. GA ಬಂದ್ಬಿಟ್ಟು ಅರ್ಬನ್ ಇಂದ ಸ್ಪೆಷಲ್ ಎಕನಾಮಿಕ್ ಝೋನ್ಗೆ ಹೋಗುತ್ತೆ. ಕಂಡೀಷನ್ಸ್ ನೋಡಿ, any taxpayer land a building, plant or machinery in order to shift undertaking to any special economic zone. New land or building, plant or machinery is purchased within 1 year before or from the date before the date of transfer or within 3 years after the date of transfer. So allidante ide amount of exemption ಅಷ್ಟೇ, investment in new asset or capital gain whichever is less. ನೆಕ್ಸ್ಟ್ ಫರ್ ಫೀಚರ್ ಆಫ್ ಎಕ್ಸಂಪ್ಷನ್ ಸೇಮ್ ವಿತಿನ್ 3 years ಏನಾದರೂ ಅವರು ಸೇಲ್ ಮಾಡಿಬಿಟ್ರೆ ಆ ಪ್ರಾಪರ್ಟಿನ ದೇ ಆರ್ ಸಪೋಸ್ ಟು ಫರ್ಗೋ ದ ಎಕ್ಸಂಪ್ಷನ್ ವಾಟ್ ಎವರ್ ದೇ ಹ್ಯಾವ್ ಅವೈಲ್ಡ್. ಸೊ GB ಸ್ವಲ್ಪ ಚೇಂಜ್. ಓಕೆ, ಕ್ಯಾಪಿಟಲ್ ಗೇನ್ ಅರೈಸಿಂಗ್ ಆನ್ ಸೇಲ್ ಆಫ್ ಲಾಂಗ್ ಟರ್ಮ್ ರೆಸಿಡೆನ್ಷಿಯಲ್ ಹೌಸ್ ಆರ್ ಲ್ಯಾಂಡ್ ಅಂಡ್ ಅಮೌಂಟ್ ಇನ್ವೆಸ್ಟೆಡ್ ಇನ್ ಇಕ್ವಿಟಿ ಶೇರ್ಸ್ ಆಫ್ ಎಲಿಜಿಬಲ್ ಕಂಪನಿ. ಮನೇನೋ ಅಥವಾ ಲ್ಯಾಂಡೋ ಮಾರಾಟ ಮಾಡಿ ಈಕ್ವಿಟಿ ಶೇರ್ ಆಫ್ ಎಲಿಜಿಬಲ್ ಕಂಪನಿನಲ್ಲಿ ಹಾಕಬೇಕು. ಓಕೆ, ಅಲ್ಲಿ ಎಲಿಜಿಬಲ್ ಕಂಪನಿ ಅಂದ್ರೆ ಏನು ಅಂತ ಹೇಳ್ತಾನೆ. ಸೊ ಅಲ್ಲಿಗೆ ಹಾಕಿದಾಗ ಅವಾಗ GB ಕ್ಲೇಮ್ ಮಾಡ್ಕೊಬಹುದು. ಓಕೆ, ಸೊ ಕಂಡೀಷನ್ಸ್ ಇದೆ, ಇಂಡಿವಿಜುವಲ್ ಆರ್ HUF ಕ್ಯಾನ್ ಕ್ಲೇಮ್ ಅಂಡರ್ ದಿಸ್ ಸೆಕ್ಷನ್. ನೆಕ್ಸ್ಟ್, ದ ಕ್ಯಾಪಿಟಲ್ ಅಸೆಟ್ಸ್ sold should be a long-term residential house property or land. ಲಾಂಗ್ ಟರ್ಮ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಅಥವಾ ಲ್ಯಾಂಡ್ ಆಗಿರಬೇಕು. ಥರ್ಡ್ ಒನ್, ಪರ್ಚೇಸ್ ಆಫ್ ಇಕ್ವಿಟಿ ಶೇರ್ ವಿತಿನ್ 1 year ಬಿಫೋರ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಆಫ್ ದಿ ಒರಿಜಿನಲ್ ಅಸೆಟ್ ಇನ್ ಅನ್ ಎಲಿಜಿಬಲ್ ಕಂಪನಿ. ಅವ್ರೇನ್ ಮಾಡಬೇಕು, ವಿತಿನ್ 1 year ಅಲ್ಲಿ ಇಕ್ವಿಟಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ಕೋಬೇಕು ಇನ್ ಅನ್ ಎಲಿಜಿಬಲ್ ಕಂಪನಿ ಅಂತ ಹೇಳ್ಬಿಟ್ಟು. ಎಲಿಜಿಬಲ್ ಕಂಪನಿ ಏನು ಅಂತ ಹೇಳ್ತಾನೆ. ನೆಕ್ಸ್ಟ್, ದ ಅಮೌಂಟ್ ರಿಸೀವ್ಡ್ ಶಾಲ್ ಬಿ ಯುಟಿಲೈಸ್ಡ್ ಬೈ ದಿ ಕಂಪನಿ ಫಾರ್ ಪರ್ಚೇಸಿಂಗ್ ನ್ಯೂ ಅಸೆಟ್ಸ್ ವಿತಿನ್ 1 year ಫ್ರಮ್ ದ ಡೇಟ್ ಆಫ್ ಇಶ್ಯೂ ಆಫ್ ಶೇರ್ಸ್. ಆ ಕಂಪನಿನಲ್ಲಿ ಎಲ್ಲಿ ಇವ್ರು ಇಕ್ವಿಟಿ ಶೇರ್ ಹಾಕಿರ್ತಾರೆ ನೋಡಿ, ಆ ಕಂಪನಿಯವ್ರು ಏನ್ ಮಾಡ್ಬೇಕು, 1 ವರ್ಷದೊಳಗಡೆ ಅವರು ಅಸೆಟ್ ನ ಪರ್ಚೇಸ್ ಮಾಡೋದಕ್ಕೆ ಈ ದುಡ್ಡನ್ನ ಬಳಸ್ಕೋಬೇಕು. ಈಕ್ವಿಟಿ ಶೇರ್ ಇಂದ ಕಲೆಕ್ಟ್ ಮಾಡಿರುವಂತ ದುಡ್ಡನ್ನ ವಿತಿನ್ 1 year ಅವರು ಅಸೆಟ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಬಳಸ್ಕೊಂಡಿರ್ಬೇಕು. ಸೊ ಅಮೌಂಟ್ ಆಫ್ ಎಕ್ಸಂಪ್ಷನ್ ಎಷ್ಟು ಸಿಗುತ್ತೆ? ಇಫ್ ದ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಇಸ್ ಮೋರ್ ದ್ಯಾನ್ ನೆಟ್ ಸೇಲ್ ಕನ್ಸಿಡರೇಷನ್, ಎಂಟೈರ್ ಗ್ರಾಸ್ ಕ್ಯಾಪಿಟಲ್ ಗೇನ್ ಇಸ್ ಎಕ್ಸಂಪ್ಟೆಡ್. ಅಂದ್ರೆ ಇವರು ಲ್ಯಾಂಡ್ ಮನೇನ 5 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ, ಅಲ್ಲಿ ಇಕ್ವಿಟಿ ಶೇರ್ 10 ಲಕ್ಷಕ್ಕೆ ಆಗ್ತಾ ಇದ್ದಾರೆ ಅಂತಂದ್ರೆ ಖಂಡಿತ ಫುಲ್ಲು ಎಕ್ಸಂಪ್ಷನ್ ಸಿಕ್ಬಿಡುತ್ತೆ. ಓಕೆ, ಅದೇ ತರ ರೂಲ್ ಲಾಸ್ಟ್ ಇದ್ರಲ್ಲಿ ಫಾಲೋ ಮಾಡಿದಾಗೆ. ನೆಕ್ಸ್ಟ್ ಒನ್, ಇಫ್ ದ ಕಾಸ್ಟ್ ಆಫ್ ದ ಇಕ್ವಿಟಿ ಶೇರ್ ಇಸ್ ಲೆಸ್ ದ್ಯಾನ್ ದ ನೆಟ್ ಕನ್ಸಿಡರೇಷನ್, ದೆನ್ ಪ್ರಪೋರ್ಷನೇಟ್ ಆಗಿ ಇವ್ರ ಎಕ್ಸಂಪ್ಷನ್ ನ ಕ್ಲೇಮ್ ಮಾಡ್ಕೊಬಹುದು. ಓಕೆ, ನೆಕ್ಸ್ಟ್ ಫರ್ ಫೀಚರ್ ಆಫ್ ಎಕ್ಸಂಪ್ಷನ್, ದ ನ್ಯೂ ಅಸೆಟ್ ಶುಡ್ ನಾಟ್ ಬಿ ಟ್ರಾನ್ಸ್ಫರ್ಡ್ ವಿತಿನ್ 3 years ಫ್ರಮ್ ದ ಡೇಟ್ ಆಫ್ ಇಟ್ಸ್ ಅಕ್ವಿಸಿಷನ್. ಹೊಸ ಅಸೆಟ್ ಅನ್ನ ಏನ್ ಪರ್ಚೇಸ್ ಮಾಡಿದ್ರೆ ಅದನ್ನ 3 ವರ್ಷದೊಳಗಡೆ ಮಾರಾಟ ಮಾಡಬಾರ್ದು. ಎಲಿಜಿಬಲ್ ಕಂಪನೀಸ್ ಅಂದ್ರೆ ಏನು? ಇಟ್ ಇಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ದಟ್ ಈಸ್ ವೇರ್ ದ ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಅಂಡ್ ಮೆಷಿನರಿ ಇಸ್ ಮೋರ್ ದ್ಯಾನ್ ₹25 lakh ಬಟ್ ನಾಟ್ ಮೋರ್ ದ್ಯಾನ್ ₹10 crores. Alternatively,
The company is an eligible startup. It is incorporated on or after 1st April of the previous year in which the residential property is transferred, but on or before the due date of submission of returns of income. ಸೊ ಈ ಕಂಡೀಷನ್ ಇದ್ರೆ ಅದನ್ನ ಎಲಿಜಿಬಲ್ ಕಂಪನಿ ಅಂತ ಹೇಳ್ತೀವಿ. ಸೊ ಮೊರಾರ್ಲೆಸ್ ಇವರ ಒಂದು ಭಾಗ ಜಾಸ್ತಿ ಇರುತ್ತೆ, ಯಾಕಂದ್ರೆ ಇಲ್ಲಾಂದ್ರೆ ಕಂಪನಿನಲ್ಲಿ ಅವರು ಪರ್ಚೇಸ್ ಮಾಡುವಂತ ಇದನ್ನೆಲ್ಲ ಕೊಟ್ಟಿದಾರಲ್ವಾ ರೂಲ್ಸ್. ಸೊ ಹಂಗಾಗಿ ನೆಕ್ಸ್ಟ್ ಎಕ್ಸಂಪ್ಷನ್ ಒಂದು ಪ್ರಾಬ್ಲಮ್ ಮಾಡೋಣ. 54 GB ನಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಮಾಡೋಣ. ನಿಮ್ಗೆ ಜಾಸ್ತಿ ಕೇಳುವುದು ಯಾವುದು ಅಂದ್ರೆ 54, 54B, D, ECF. ಓಕೆ, GA, GB ಜಾಸ್ತಿ ಕೇಳಲ್ಲ. ಸೊ ಇವನ್ ಎಫ್ ವರ್ಗೆ ತುಂಬಾ ಜಾಸ್ತಿ ಕೇಳ್ತಿರ್ತಾರೆ. ಸೊ ಲೆಟ್ ಅಸ್ ಸಾಲ್ವ್ ಒನ್ ಪ್ರಾಬ್ಲಮ್. ಇದರಲ್ಲಿ ಸ್ಟಡಿ ಮೆಟೀರಿಯಲ್ ಅಲ್ಲಿ ಜಾಸ್ತಿ ಇದೆ ಮಾಡಿ. Mr. Prakash sold a residential house property for rupees 12,10,000 on 15th May 2019. The indexed cost of acquisition of the property is rupees 2,27,500. Indexed cost ಕೊಟ್ಬಿಟ್ಟಿದ್ದಾರೆ, ನೀವು ಕ್ಯಾಲ್ಕುಲೇಟ್ ಮಾಡಂಗೆ ಇಲ್ಲ. Next, Mr. Prakash holds 51% of shares of XYZ Limited on 1st December 2019. The total investment made by Prakash in XYZ is 8,50,000, out of which the company makes the following investment. ನೋಡಿ, 8,50,000 investment. ಅದರಲ್ಲಿ ಏನೇನು ಮಾಡಿದ್ದಾರೆ? On 1st March 2019, invested a new plant and machinery rupees 4,20,000. Next, on 10th July 2019, invested a old plant and machinery rupees 1 lakh. And next, on 31st March 2020, amount deposited in capital gain account scheme rupees 2,90,000. Compute taxable capital gain of Mr. Prakash for the assessment year 2021. Now do the labeling. Computation of taxable income. Assessee Mr. Prakash. State as resident, previous year 2019-20, assessment year 2021. Okay. Residential house property ಮಾರಿದ್ದೆಷ್ಟಕ್ಕೆ? 12,10,000 rupees. ಸೊ ಅದನ್ನ ಹಾಕೊಳ್ಳಿ. ಗ್ರಾಸ್ ಸೇಲ್ ಕನ್ಸಿಡರೇಷನ್. ಇದರಲ್ಲಿ ಟ್ರಾನ್ಸ್ಫರ್ ಫೀಸ್ ಅಂತ ಯಾವುದೂ ಇಲ್ಲ, ಸೊ ನಿಲ್. ಸೊ ನೆಟ್ ಸೇಲ್ ಕನ್ಸಿಡರೇಷನ್ ಇಸ್ ಆಲ್ಸೋ 12,10,000 ಓನ್ಲಿ. ನೆಕ್ಸ್ಟ್, ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಕಂಡಿಡಿಯಂಗಿಲ್ಲ, ಅವರೇ ಕೊಟ್ಬಿಟ್ಟಿದ್ದಾರೆ 2,27,500. ಕಳ್ಕೊಂಡ್ರೆ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದ್ಬಿಟ್ಟು 9,82,500 ಇದೆ. ಆಯ್ತಾ? ಇವಾಗ ಎಕ್ಸಂಪ್ಷನ್ಗೆ ಬರೋಣ. ಲೆಸ್ ಎಕ್ಸಂಪ್ಷನ್. ಇವರು ನೆಟ್ ಸೇಲ್ ಕನ್ಸಿಡರೇಷನ್ ಎಷ್ಟಿದೆ? ನೆಟ್ ಸೇಲ್ ಕನ್ಸಿಡರೇಷನ್ ಬಂದ್ಬಿಟ್ಟು 12,10,000 ಇದೆ. ಇವರ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ನ್ಯೂ ಪ್ಲಾಂಟ್ ಅಂಡ್ ಮೆಷಿನರಿ 4,20,000 ಇದೆ. ಓಲ್ಡ್ ಪ್ಲಾಂಟ್ ಅಂಡ್ ಮೆಷಿನರಿಗೆ ಬರಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಟ್, ಇನ್ವೆಸ್ಟ್ಮೆಂಟ್ ಆನ್ ಓಲ್ಡ್ ಪ್ಲಾಂಟ್ ಅಂಡ್ ಮೆಷಿನರಿ ಡಸ್ ನಾಟ್ ಕ್ವಾಲಿಫೈ ಫಾರ್ ಎಕ್ಸಂಪ್ಷನ್. ಹೊಸ ಪ್ಲಾಂಟ್ ಅಂಡ್ ಮೆಷಿನರಿನೇ ತಗೊಳ್ಬೇಕು. ಸೊ ಅದು ಬರಲ್ಲ. ಅದಾದ್ಮೇಲೆ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ಗೆ 2,90,000 ಡೆಪಾಸಿಟ್ ಮಾಡಿದ್ದಾರೆ. ಸೊ ಎರಡೂ ಸೇರಿದ್ರೆ ಅವ್ರು ತಗೊಂಡಿರುವಂತ ಅಸೆಟ್ ಎಷ್ಟು ಅಂತಂದ್ರೆ 7,10,000 ಮಾತ್ರ. ಬಟ್ ಆಕ್ಚುಲಿ ಇರುವಂತದ್ದು ಅವ್ರು ಮಾರಿರೋ ದುಡ್ಡು 12,10,000ಗೆ. ಓಕೆ, ಸೊ ಪ್ರಪೋರ್ಷನೇಟ್ ಆಗಿ ಕೊಡಬೇಕು. 12,10,000ಗೆ 7,10,000 ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಾಗಿದೆ? 9,82,500 ಆಗಿದೆ. ಸೊ ಎಷ್ಟು ನಾವು ಎಕ್ಸಂಪ್ಷನ್ ಕೊಡಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ 5,76,508 ಸಿಗುತ್ತೆ. ಓಕೆ, ಫುಲ್ಲು 7,10,000 ಕೊಡಕ್ ಹೋಗಲ್ಲ, ಪ್ರಪೋರ್ಷನೇಟ್ ಆಗಿ ಕೊಡ್ತಾರೆ. ಸೊ ಕಳ್ಕೊಂಡ್ರೆ ನೆಟ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದ್ಬಿಟ್ಟು 4,05,992 rupees. ಓಕೆ, ಸೊ ಇದಿಷ್ಟು GB-ದು. ಬಟ್ ನಿಮಗೆ ಜಾಸ್ತಿ ಕೇಳೋದು ಎಫ್ ವರ್ಗೆ ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ. ಮಿಕ್ಕಿದ ಅಷ್ಟ ಕೇಳಿಲ್ಲ. ಕೇಳಿದ್ರೆ ಬೈ ಚಾನ್ಸ್ ನೋಡಿ. ಓಕೆ, ಥ್ಯಾಂಕ್ ಯು.